Uma foto, vou colocar aqui para vocês, aqui embaixo para vocês verem. Aqui. ಓಟ್ ಹಾಕಿದ ಕೂಡಲೇ ಎಡಗೈನ ತೋರು ಬೆರಳಿಗೆ ಮಾರ್ಕ್ ಹಾಕ್ತಾರೆ. ಅದು ದಿ ಮೈಸೂರು ಪ್ರಿಂಟರ್ಸ್ನಿಂದ ತೆಗೆದುಕೊಂಡು ಹೋಗುವಂತಹ ಇಂಕ್. 12 ದಿನ, ಆಲ್ಮೋಸ್ಟ್ 15 ದಿನ ಆ ಬಣ್ಣ ನಮ್ಮ ಬೆರಳಲ್ಲಿ ಇರುತ್ತೆ. ನಮಗೆ ನಾವು ಓಟ್ ಹಾಕಿದ್ದೀವಿ ಅನ್ನೋದಕ್ಕೆ ಸರ್ಕಾರ ಅಧಿಕೃತವಾಗಿ ಕೊಡುವಂತಹ ಒಂದು ಮನೆಗೆ ವಾಪಸ್ ಅಕ್ನಾಲೇಜ್ಮೆಂಟ್ ಒಂದು ತೊಗೊಂಡೋಗ್ತಿದ್ದೀವಿ ಅಂದರೆ ಅದು ಈ ಬಣ್ಣ, ಮಸಿ ಅಷ್ಟೇ. ಆದರೆ ಚುನಾಯಿತ ಜನಪ್ರತಿನಿಧಿಗೆ ಚುನಾವಣಾಧಿಕಾರಿನೇ ಸರ್ಟಿಫಿಕೇಟ್ ಕೊಡ್ತಾರೆ, ಮುಂದಿನ 5 ವರ್ಷಗಳ ಕಾಲ ಈ ಜಾಗದಲ್ಲಿ ನೀವು ಶಾಸಕರು, ನೀವು ಸಂಸದರು ಅಂತ. ಆದರೆ ಅಂತಹ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ನಮಗೆ ಸಂವಿಧಾನದ 326ನೇ ವಿಧಿಯ ಅನ್ವಯ ಮತ ಹಾಕುವ ಹಕ್ಕು, ಸಂವಿಧಾನದ ವಿಧಿ 224ರ ಅನ್ವಯ ಮತ ನಿರ್ವಹಣೆಯ ಹಕ್ಕಿನ ಅಡಿಯಲ್ಲಿ ಸಿಕ್ಕಿರುವಂತಹ ಮತಕ್ಕೆ ನಾವು ಪಡೆಯಬಹುದಾದಂತಹ ಒಂದೇ ಒಂದು ಪುರಾವೆ, ಪ್ರೂಫ್ ಆಫ್ ವೋಟ್, ಬರೀ ಮಸಿ ಮಸಿ ಮಸಿ. ಆದರೆ ಈಗ ಈ ವಿಚಾರನ ಯಾಕೆ ಹೇಳ್ತಿರೋದು ಅಂದರೆ, ಜಿನ್ಜಿ ಅರ್ಥ ಮಾಡ್ಕೊಳ್ಬೇಕಾದಂತಹ ಬಹುಮುಖ್ಯ ವಿಚಾರವನ್ನು ಒಂದು ಗಮನಕ್ಕೆ ತರಬೇಕಿದೆ. ರಾಹುಲ್ ಗಾಂಧಿ ಅವರು ಹೇಳ್ತಿದ್ದಾರೆ, ಮಹದೇವಪುರದ ಮತಚೋರಿ ಬಗ್ಗೆ ರಾಹುಲ್ ಗಾಂಧಿ ಹೇಳಿದರು, ಆಳಂದ ಮತಚೋರಿ ಬಗ್ಗೆ ರಾಹುಲ್ ಗಾಂಧಿ ಹೇಳಿದರು, ಬಿಹಾರ ವಿಧಾನಸಭಾ ಚುನಾವಣೆಗೆ ಮೊದಲ ಹಂತದ ಮತದಾನ ನಡೆಯೋಕ್ಕೂ ಮುಂಚೆ ಮತ್ತೆ ಇದೇ ವೋಟ್ ಚೋರಿ ಬಗ್ಗೆ ರಾಹುಲ್ ಗಾಂಧಿ ಅವರು ಹೇಳ್ತಿದ್ದಾರೆ. ಮುಖ್ಯ ಚುನಾವಣಾ ಆಯೋಗ ಅಥವಾ ಅಧಿಕಾರಿ ರಾಹುಲ್ ಗಾಂಧಿ ಅವರು ಮಾಡ್ತಿರೋದು ತಪ್ಪು, ದೇಶ ವಿರೋಧಿ ಕೆಲಸ ಅನ್ನುವುದೇ ಆದರೆ ಚುನಾವಣಾ ಆಯೋಗ ತಪ್ಪೇ ಮಾಡಿಲ್ಲ ಅನ್ನೋದಾದರೆ ಇಷ್ಟೊತ್ತಿಗೆ ಅವರನ್ನ ಸಂಸದ ಸ್ಥಾನದಿಂದ ಕಿತ್ತು ಬಿಸಾಕಬಹುದಾಗಿತ್ತು. ಆದರೆ ಮುಖ್ಯ ಚುನಾವಣಾ ಅಧಿಕಾರಿ ಅಥವಾ ಮುಖ್ಯ ಚುನಾವಣಾ ಆಯೋಗ ಯಾಕೆ ಸುಮ್ಮನೆ ಕೂತಿದೆ? ಮುಖ್ಯ ಚುನಾವಣಾ ಆಯೋಗ ಅನ್ನುವಂಥದ್ದು ಸರಳ ಸುಲಭವಾಗಿ ಸಿಕ್ಕಂತಹ ಒಂದು ಹುದ್ದೆ ಅಲ್ಲ. ಸಂವಿಧಾನದ ವಿಧಿ 324ರ ಪ್ರಕಾರ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಸಮನಾದಂತಹ ಹುದ್ದೆ ಮುಖ್ಯ ಚುನಾವಣಾ ಆಯೋಗದ ಅಧ್ಯಕ್ಷರ ಸ್ಥಾನ. ಎಲ್ಲ ಸವಲತ್ತುಗಳು, ಎಲ್ಲ ಅರ್ಹತೆಗಳು, ಎಲ್ಲ ಸಾಮರ್ಥ್ಯಗಳು ಆ ಸ್ಕೋಪ್ನಲ್ಲಿ ಇರ್ತವೆ. ಒಬ್ಬ ಚೀಫ್ ಜಸ್ಟಿಸ್ ಹೇಗೋ ಒಬ್ಬ ಚೀಫ್ ಎಲೆಕ್ಷನ್ ಕಮಿಷನರ್ ಕೂಡ ಅಷ್ಟೇ. ಆದರೆ ಇಲ್ಲಿ 3 ಸಲ ಚುನಾವಣಾ ಆಯೋಗದ ಬಗ್ಗೆ, ಚುನಾವಣಾ ಆಯೋಗ ಬಿಜೆಪಿ ಜೊತೆ ಶಾಮೀಲಾಗಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಿದ್ರೆ, ರಾಹುಲ್ ಗಾಂಧಿ ಅನ್ನೋದನ್ನ ಒಬ್ಬ ಪಕ್ಷದ ನಾಯಕ ಅನ್ನೋದನ್ನು ತೆಗೆದು ಬಿಸಾಕಿ ಒಬ್ಬ ಸಂಸದ ಅಂತಲೇ ಕನ್ಸಿಡರ್ ಮಾಡೋಣ. ಆತ ಇಂತಹ ಗಂಭೀರ ಆರೋಪಗಳನ್ನು ಮಾಡ್ತಿದ್ರೂ ಕೂಡ ಚುನಾವಣಾ ಆಯೋಗ ಯಾಕೆ ಸುಮ್ಮನೆ ಸಹಿಸಿಕೊಂಡಿದೆ? ಇನ್ನೂ ಒಂದು, ಆ ಚುನಾವಣಾ ಆಯೋಗ ಈ ಹಿಂದೆ ಕೂಡ ಮಹದೇವಪುರದ ಎಕ್ಸಾಂಪಲ್ ಕೊಟ್ಟಾಗ ಆ ವಿಡಿಯೋ ಕೊಡಿ, ವೋಟಿಂಗ್ ವಿಡಿಯೋ ಕೊಡಿ ಅಂತ ಕೇಳಿದಾಗಲೂ ಕೂಡ ಚುನಾವಣಾ ಆಯೋಗ ತೀರಾ ಒಂದು ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಮಾತಾಡ್ತು. ನಮ್ಮ ತಾಯಿ, ನಮ್ಮ ತಂಗಿಯರ ಒಂದು ಪ್ರೈವಸಿ ವಿಡಿಯೋನ ರಿಲೀಸ್ ಮಾಡಬೇಕಾ ಅಂತ ಕೇಳಿದ್ರು. ಯಾಕಂದರೆ ಕಾಂಗ್ರೆಸ್ ಅಥವಾ ಇನ್ನಿತರ ಪಕ್ಷಗಳು ಕೇಳಿದ್ದು ಯಾವುದೋ ಕೆಟ್ಟ ವಿಡಿಯೋನಲ್ಲ, ಮತ ಚಲಾಯಿಸುವಂತಹ ಅತ್ಯಂತ ಪವಿತ್ರವಾದ ದಿನದ ವಿಡಿಯೋವನ್ನು ಕೇಳಿತ್ತು. ಆದರೆ ಚುನಾವಣಾ ಆಯೋಗದ ಆಯುಕ್ತರು ಜ್ಞಾನೇಶ್ ಕುಮಾರ್ ಅವರು ಮಾತಾಡಿದ ಧಾಟಿ ಮತ್ತು ರೀತಿಯನ್ನು ನೋಡಿದಾಗ ಅವರು ಹಿಂದುತ್ವವನ್ನು ಎಲ್ಲೋ ಒಂದು ಕಡೆ ತುಂಬ ಪ್ರಭಾವಕ್ಕೆ ಒಳಗಾಗಿ ಮಾತಾಡಿದ್ರ ಅಥವಾ ಬೇರೊಬ್ಬರನ್ನು ಮೆಚ್ಚಿಸಲಿಕ್ಕೆ ಮಾತಾಡಿದ್ರ ಅನ್ನುವಂತಹ ಅನುಮಾನ ಜನರಲ್ಲಿ ಮೂಡುತ್ತೆ. ಇವತ್ತು ಯಾರೆಲ್ಲ ಹೊಸದಾಗಿ ವೋಟ್ ಹಾಕ್ತಿದ್ದೀರಲ್ಲ, ನೀವು ಯಾರೇ ಆಗಲಿ, ನೀವು ಹಾಕಿದ ವೋಟ್ಗೆ 15 ದಿನಗಳ ಕಾಲ ನಿಮ್ಮ ಬೆರಳ ಮೇಲೆ ಇರಬಹುದಾದಂತಹ ಮಸಿಯಷ್ಟೇ ನಿಮಗೆ ದಾಖಲೆ, ಪ್ರೂಫ್ ಆಫ್ ವೋಟ್ ಇದಷ್ಟೇ, ಇನ್ನೇನು ನಿಮಗೆ ಸಿಗೋದಿಲ್ಲ. ನೀವು ಬ್ಯಾಲೆಟ್ ಪೇಪರಲ್ಲಿ ವೋಟ್ ಹಾಕ್ತಿಲ್ಲ, ಆದರೂ ನೀವು ಪೋಲಿಂಗ್ ಮಿಷನ್ನಲ್ಲಿ ವೋಟ್ ಹಾಕಿ ಬಂದರೂ ಕೂಡ ನೀವು ಹಾಕಿದ ಮತಕ್ಕೆ ದೃಢೀಕರಣ ಪತ್ರ ಆನ್ಲೈನಲ್ಲಿ ಸಿಗೋದೇ ಇಲ್ಲ, ಸಿಗುವ ಸಾಧ್ಯತೆಯೇ ಇಲ್ಲ. ಕೇವಲ 2005ರ ಮಾಹಿತಿ ಹಕ್ಕಿನ ಅಡಿಯಲ್ಲಿ ನೀವು ರಿಸಲ್ಟ್ ಬಂದ ಮಾರನೇ ದಿನ ಕೇಳಿದ್ರೆ ಅವರು ಕೊಡ್ತಾರೆ, 1 ವರ್ಷ ಆದ್ಮೇಲೆ ಕೇಳಿದ್ರೆ ನಿಮಗೆ ಕೊಡೋದೇ ಇಲ್ಲ. ಇದು ಚುನಾವಣಾ ಆಯೋಗ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೊಡ್ತಿರಬಹುದಾದಂತಹ ಅವರ ಪವಿತ್ರವಾದ ಮತ ಹಕ್ಕಿನ ವ್ಯಾಲಿಡಿಟಿ, ಮತ ಹಕ್ಕಿನ ಒಂದು ಕಾಲಮಿತಿ. ನೀವು ಹಾಕುವ ವೋಟು, ನೀವು ಸೆಲೆಕ್ಟ್ ಮಾಡುವ
ಜನಪ್ರತಿನಿಧಿ, ನೀವು ರಚಿಸುವಂತಹ ಪ್ರಜಾಪ್ರಭುತ್ವ ಎಲ್ಲಕ್ಕೂ ಕೂಡ 5 ವರ್ಷದ ಅವಧಿ ಇರುತ್ತೆ. ಆದರೆ ನೀವು ಮತ ಹಾಕಿದ್ದಕ್ಕೆ ದಾಖಲೆ ಕೇವಲ 1 ವರ್ಷ ಮಾತ್ರ. ಅದು ಕೂಡ ರಿಸಲ್ಟ್ ಬಂದ ಮೇಲೆ ಕೇಳಬೇಕು, ಆಗ್ಲೇ ಕೇಳಂಗಿಲ್ಲ. 1949 ಜೂನ್ 16ನೇ ತಾರೀಕು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ. ಎಲ್ಲ ಅರ್ಹತೆಗಳು ಇರುವ ವ್ಯಕ್ತಿಯನ್ನ ಮಾತ್ರವೇ ಚುನಾವಣಾ ಆಯೋಗದ ಆಯುಕ್ತನನ್ನಾಗಿ ನೇಮಿಸಬೇಕು ಎನ್ನುವಂಥದ್ದು ಸಂವಿಧಾನದ ಮೂಲ ಧ್ಯೇಯ ಮತ್ತು ಗುರಿ. ಇಲ್ಲವಾದರೆ ಸರ್ಕಾರ ಒಬ್ಬ ಮೂರ್ಖನ ಅಥವಾ ಸತ್ಯವಿಲ್ಲದವನನ್ನ ನೇಮಿಸೋದು ಅಪಾಯಕಾರಿ. ಅದೇ ಸಂಭವಿಸಿದ್ರೆ ಅಂತ ವ್ಯಕ್ತಿ ಅಧಿಕಾರಿಗಳ, ನಾಯಕರ, ಸರ್ಕಾರಗಳ ಗುಲಾಮನಾಗಿ ಬದಲಾಗಬಹುದು. ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅನ್ನೋದನ್ನ ನಾನು ಹೇಳಿದ್ದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು. ನಿಮ್ಗೆ ಆರಂಭದಲ್ಲೇ ಹೇಳಿದೆ, ನೀವು ಹಾಕುವ ಮತಕ್ಕೆ ಕೇವಲ 15 ದಿನ ಉಳಿಯಬಹುದಾದಂಥ ಮಸಿ, ನಿಮ್ಮ ಪವಿತ್ರವಾದ ಓಟಿನ ಬೆಲೆ, ಓಟಿಗೆ ದೃಢೀಕರಣ ಕೇವಲ ಮಸಿ 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 ಅನ್ನೋದಾದ್ರೆ ಏನಾಗ್ತಿದೆ? ಮಹದೇವಪುರದ ಕೇಸನ್ನ ಗಂಭೀರ ಆರೋಪ ಮಾಡಿದ್ರು. ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಸಮನಾದ ಹುದ್ದೆಗೆ ಒಬ್ಬ ರಾಹುಲ್ ಗಾಂಧಿ ಮಾಡಿದ್ದು, ಕಾಂಗ್ರೆಸ್ ನಾಯಕ ಅನ್ನೋದನ್ನು ತೆಗೆದೇ ಬಿಟ್ಬಿಡೋಣ, ಒಬ್ಬ ರಾಹುಲ್ ಗಾಂಧಿ ಮಾಡಿದ್ದು, ಸಂಸದ ಮಾಡಿದ್ದು. ಆಳಂದ ಬಗ್ಗೆ ಕೂಡ ಒಬ್ಬ ರಾಹುಲ್ ಗಾಂಧಿ ಸಂಸದ ಮಾಡಿದ್ದು. ಆ ಎರಡೂ ಕಡೆ ಗಂಭೀರ ಆರೋಪ ಮಾಡಿದ್ರು ಕೂಡ ಇನ್ನು ಆ ಹುದ್ದೆಯಲ್ಲಿ ರಾಹುಲ್ ಗಾಂಧಿ ಯಾಕಿದ್ದಾರೆ? ಒಂದೋ ಅವ್ರು ಹೇಳಿದ್ದು ಸತ್ಯ ಇದ್ದಿರಬಹುದು, ಅಥವಾ ಚುನಾವಣಾ ಆಯೋಗ ಎಲ್ಲೋ ಒಂದು ಕಡೆ ಸುಮ್ಮನಾಗಿರಬಹುದು. ಎರಡರಲ್ಲೊಂದಾಗಿರಬೇಕು. ಈಗ ಮತ್ತೂ ಒಂದು ಕಡೆ ಈ ದೇಶದ ಚುನಾವಣಾ ವ್ಯವಸ್ಥೆಯನ್ನ ಬ್ರೆಜಿಲ್ನ ಓರ್ವ ರೂಪದರ್ಶಿ ಗೇಲಿ ಮಾಡ್ಕೊಂಡು ನಗುತ್ತಿದ್ದಾಳೆ ಅನ್ನೋದಾದ್ರೆ, ಭಾರತ ಅನ್ನುವಂತಹ ಪ್ರಜಾಪ್ರಭುತ್ವ ದೇಶದ ಚುನಾವಣಾ ಆಯೋಗ, ಮುಖ್ಯ ಚುನಾವಣಾ ಆಯುಕ್ತ ಯಾವ ಕೆಲಸವನ್ನ ಮಾಡ್ತಿದ್ದಾರೆ? ರಾಹುಲ್ ಗಾಂಧಿಯವರು ಬಿಹಾರ ಚುನಾವಣೆಗೆ ಮೊದಲ ಹಂತದ ಮತದಾನ ನಡೆಯೋಕ್ಕೂ ಮುಂಚೆ ಹೈಡ್ರೋಜನ್ ಫೈಲ್ಸ್ ರಿಲೀಸ್ ಮಾಡಿದ್ರು. ಬ್ರೆಜಿಲ್ನ ಮಾಡೆಲ್ ಲಾರಿಸಾ ಅನ್ನುವಂಥವರ ಫೋಟೋವನ್ನು ಬಳಸಿಕೊಂಡು ಹರಿಯಾಣದಲ್ಲಿ ಸುಮಾರು 22 ಕಡೆ 10 ಬೂತ್ಗಳಲ್ಲಿ ಮತ ಹಾಕಿದ್ದಾರೆ ಎನ್ನುವ ದಾಖಲೆಗಳನ್ನು ಒದಗಿಸಿದ್ರು. ಆದರೆ ಚುನಾವಣಾ ಆಯೋಗ, ಯಾಕಂದರೆ ಚುನಾವಣಾ ಆಯೋಗ ಮಾತಾಡೋದಕ್ಕೂ ಮುಂಚೆ ಅವತ್ತಿನ ಬಹುಪಾಲು ಮಾಧ್ಯಮಗಳು BJP ಅಲ್ಲಿ ಅಧಿಕಾರಕ್ಕೆ ಬರೋದೇ ಇಲ್ಲ, ಯಾವ ಕಾರಣಕ್ಕೂ ಸಾಧ್ಯವಿಲ್ಲ ಅನ್ನುವಂತಹ ಒಪಿನಿಯನ್ ಪೋಲ್ಗಳನ್ನು, ಸಮೀಕ್ಷೆಗಳನ್ನು ಕೊಟ್ಟಿತ್ತು. ಆದರೆ ಪೂರ್ತಿ ಉಲ್ಟಾ ಆಯಿತು ರಿಸಲ್ಟ್ ಬಂದಾಗ. ವಿಶೇಷ ಅಂದರೆ ಚುನಾವಣೆಗೂ ಮುಂಚೆನೆ ಹಾಲಿ ಹರಿಯಾಣದ CM, ಅವತ್ತಿನ CM ನವಾಬ್ ಸಿಂಗ್ ಸೈನಿ ಹೇಳ್ತಾರೆ ತುಂಬ ಸ್ಪಷ್ಟವಾಗಿ, ಏನಾಗಲ್ಲ ಬಿಡ್ರಿ, ನಮ್ಮ ಹತ್ರ ಪ್ರತ್ಯೇಕ ವ್ಯವಸ್ಥೆ ಇದೆ, ನಮ್ಮದೇ ಸರ್ಕಾರ ಬರುತ್ತೆ ಅಂತ. ಅದನ್ನೂ ಕೂಡ ಪ್ರೆಸ್ ಮೀಟ್ನಲ್ಲಿ ರಾಹುಲ್ ಗಾಂಧಿ ಅವರು ಮೆನ್ಷನ್ ಮಾಡಿದ್ದಾರೆ. ಆ ಪ್ರತ್ಯೇಕ ವ್ಯವಸ್ಥೆ ಏನದು ಪ್ರತ್ಯೇಕ ವ್ಯವಸ್ಥೆ? ಇದೆಲ್ಲ ಒಂದು ಕಡೆ ಆದರೆ ಕಿರಣ್ ರಿಜಿಜು ಅವರು ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಅವರು ಹೇಳಬಹುದಿತ್ತು, ರಾಹುಲ್ ಗಾಂಧಿ ಮಾಡಿರೋದೆಲ್ಲ ತಪ್ಪು, ಚುನಾವಣಾ ಆಯೋಗ ಕಠಿಣ ಕ್ರಮ ತಗೊಳ್ಳುತ್ತೆ, ಅವರ ಸಂಸತ್ ಸ್ಥಾನ ವಜಾಗೊಳ್ಳುತ್ತೆ ಎನ್ನುವಂತಹ ಸ್ಟ್ರಾಂಗ್ ಮೆಸೇಜ್ ಅನ್ನು ಕೊಡಬಹುದಿತ್ತು. ಆದರೆ ಸಂಸದೀಯ ಸಚಿವ ರಿಜಿಜು ಕೂಡ ತಿಪ್ಪೆ ಸಾರಿಸುವಂತಹ ಮಾತುಗಳನ್ನು ಆಡಿದ್ರು. ರಾಹುಲ್ ಗಾಂಧಿ ಒಬ್ಬ ಮೂರ್ಖ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು, ಅಥವಾ ಜೆನ್ಜಿಯನ್ನ ಬಡಿದೆಬ್ಬಿಸ್ತಿದ್ದಾರೆ, ಅವ್ರಿಗೆ ಬುದ್ಧಿ ಇಲ್ಲ ಅನ್ನೋ ಮಾತನ್ನ ಆಡಿದ್ರು. ಆದರೆ ಇಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಸಮನಾದ ಆಯುಕ್ತರು, ಮುಖ್ಯ ಚುನಾವಣಾ ಆಯುಕ್ತರು, ಅವರನ್ನ ಟಾರ್ಗೆಟ್ ಮಾಡ್ತಿರುವಂತಹ ರಾಹುಲ್ ಗಾಂಧಿ ಅವರು ಕೂಡ ಒಬ್ಬ ಸಾಮಾನ್ಯ ಸಂಸದ, ವಿಪಕ್ಷ ನಾಯಕ ಲೋಕಸಭೆಯಲ್ಲಿ, ಅವರು ತಪ್ಪು ಮಾಡಿದ್ದಾರೆ ಅನ್ನೋದಾದ್ರೆ ಯಾಕೆ ಚುನಾವಣಾ ಆಯೋಗ ಸುಮ್ಮನೆ ಕೂತಿದೆ? ಅವರು ಕೊಡ್ತಿರುವಂತಹ ದಾಖಲೆಗಳು ಕೂಡ ತಪ್ಪು ಅನ್ನೋದಾದ್ರೆ ಅವ್ರ ವಿರುದ್ಧ ಕ್ರಮ ತಗೋಬಹುದಾಗಿತ್ತು. ಅದರ ಅರ್ಥ ಎಲ್ಲೋ ಒಂದು ಕಡೆ ಓಟ್ ಚೋರಿ ಆಗಿರುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನ ಅಪರೋಕ್ಷವಾಗಿ ಒಪ್ಕೊಳ್ತಾ ಇರಬೇಕು. ಇಲ್ಲಿ ಎಲ್ಲಕ್ಕಿಂತಲೂ ಮಿಗಿಲಾಗಿ ಈಗ ಚುನಾವಣಾ ಆಯೋಗ ಹೇಳ್ತಿರೋದೇನು ಗೊತ್ತಾ? ಫಲಿತಾಂಶ ಬಂದ ಮೇಲೆ 1 ವರ್ಷದೊಳಗಡೆ ನೀವು ಅಪೀಲ್ ಮಾಡಬೇಕಿತ್ತು, ಯಾಕೆ ಮಾಡಲಿಲ್ಲ? ಒಂದು, ಅಲ್ಲಿ ನಿಮ್ಮ ಬೂತ್ ಏಜೆಂಟ್ಗಳಿದ್ರಲ್ಲ, ಅವ್ರು ಯಾಕೆ ಅಪೀಲ್ ಮಾಡಲಿಲ್ಲ ಅಥವಾ ದೂರು ಕೊಡಲಿಲ್ಲ? ಇದನ್ನು ಹೇಳ್ತಿದೆಯೇ ವಿನಃ ಬ್ರೆಜಿಲ್ ಮಾಡೆಲ್ ಲಾರಿಶಾ ಅವರ ಫೋಟೋ ಬಳಸ್ಕೊಂಡು 22 ಕಡೆ ಓಟ್ ಹಾಕಿರೋದೆಲ್ಲ ಸುಳ್ಳು. ರಾಹುಲ್ ಗಾಂಧಿ ಮಾಡ್ತಿರೋದು ಆರೋಪ ಅಕ್ಷರಶಃ ಸುಳ್ಳು, ಹಸಿ ಸುಳ್ಳು ಅನ್ನುವಂತಹ ಖಡಕ್ ಮೆಸೇಜ್ ಅನ್ನ ಮುಖ್ಯ ಚುನಾವಣಾ ಆಯೋಗ ಯಾಕೆ ಮಾಡ್ತಿಲ್ಲ? ಯಾವ ಮೆಸೇಜ್ ಅನ್ನ ಕೊಡ್ತಿದೆ ನೋಡಿ. ಇಲ್ಲಿ ತುಂಬಾ ಸ್ಪಷ್ಟವಾಗಿ ನಾವು ಹಾಕಿದ ಮತಕ್ಕೆ ಯಾಕೆ ನಾನು ಆರಂಭದಲ್ಲಿ ಹೇಳಿದೆ, ನಿಮಗೆ ಬರೀ ಮಸಿ ಬೆಳೆದು ಕಳಿಸ್ತಾರೆ ಅಷ್ಟೇ, ನಿಮಗೆ ಒಂದು ಪ್ರೂಫ್ ಆಫ್ ವೋಟಿಂಗ್ ಕೊಡೋದಿಲ್ಲ ಅಂತ. ಯಾಕೆಂದ್ರೆ ಬ್ಯಾಲೆಟ್ ಪೇಪರ್ ಬೇಡ, ಓಕೆ ಬೇಡ,
ನಾವು ಬದಲಾಗಿದ್ದೀವಿ, ಅಪ್ಡೇಟ್ ಆಗಿದ್ದೀವಿ. ಅದೇ ರೀತಿ ನಮಗೆ ಹಾಕಿದ ಮತಕ್ಕೆ ಒಂದು ದೃಢೀಕರಣ ಪತ್ರ ಆನ್ಲೈನಲ್ಲಿ ಸಿಗುವಂತಹ ವ್ಯವಸ್ಥೆನೂ ಇಲ್ಲ. ಯಾಕಿಲ್ಲ ನೋಡಿ, ಆನ್ಲೈನಲ್ಲಿ ನಮಗೆ ಸಿಗಲ್ಲ. ಆದರೆ 2005ರ ಮಾಹಿತಿ ಹಕ್ಕಿನ ಅಡಿಯಲ್ಲಿ ನಾವು ರಿಸಲ್ಟ್ ಬಂದ ಮೇಲೆ ಜಿಲ್ಲಾ ಚುನಾವಣಾ ಅಧಿಕಾರಿಗೆ ಪತ್ರ ಬರೆದ್ರೆ ಅವರು ನಮಗೆ ಒದಗಿಸ್ಕೊಡ್ತಾರೆ. ಅದು ಏನು? ಫಾರಂ 17A ಏನಿರುತ್ತೆ ಇದರಲ್ಲಿ? ನಾನು, ನನ್ನ ಹೆಸರು, ನನ್ನ ವೋಟರ್ ID ಸೀರಿಯಲ್ ನಂಬರ್, ನಾನು ವೋಟ್ ಹಾಕಿದ್ದೀನಾ ಇಲ್ವಾ, ಅಥವಾ ನಾನು ಅವತ್ತು ಸೈನ್ ಮಾಡೋದ್ನ, ನಾನು ಸೈನ್ ಮಾಡಿ ತಮ್ಮ ಇಂಪ್ರೆಷನ್ ಕೊಟ್ಟನ, ಇಷ್ಟು ಇರುವಂತಹ ಒಂದು ಮಾಹಿತಿ ಪತ್ರ, ದೃಢೀಕರಣ ಪತ್ರ. ಅದು ಫಾರಂ 17A. ಸುಲಭಕ್ಕೆ ಸಿಗುತ್ತಾ ಅದು? ನೋಡಿ, ರೂಲ್ ನಂಬರ್ 49L, ರೂಲ್ ನಂಬರ್ 49N, ಕಂಡಕ್ಟ್ ಆಫ್ ಎಲೆಕ್ಷನ್ ರೂಲ್ಸ್ 1961 ಆಕ್ಟ್ ಪ್ರಕಾರ, ಸೆಕ್ಷನ್ 130 ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ಸ್ 1951 ಪ್ರಕಾರ, ಸೆಕ್ಷನ್ 6/1 ಮಾಹಿತಿ ಹಕ್ಕು ಕಾಯ್ದೆ 2005ರ ಪ್ರಕಾರ ನಮಗೆ ಈ ಫಾರಂ 17A ಕೊಡಬೇಕು ಜಿಲ್ಲಾ ಚುನಾವಣಾ ಅಧಿಕಾರಿ. ಇನ್ಮೇಲೆ ಓದ್ಕೊಂಡವರಾದರೂ ಕೊನೆ ಪಕ್ಷ ಈ 17A ಫಾರಂ 17A ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಲಕ್ಷ ಜನ ಅಪ್ಲೈ ಮಾಡಿದ್ರೆ ಚುನಾವಣಾ ಆಯೋಗ ಕೂಡ ಸ್ವಲ್ಪ ಯೋಚನೆ ಮಾಡಬಹುದು. ಜನ ಜಾಗೃತರಾಗಿದ್ದಾರೆ. ಇನ್ನು ಮುಂದೆ ಒಂದು ವೇಳೆ ತಪ್ಪಾಗಿದ್ರೆ ವಿಪಕ್ಷ ನಾಯಕ ಪ್ರಶ್ನೆ ಮಾಡ್ತಿದ್ದಾನೆ, ಇದು ಹೀಗೆ ಮುಂದುವರೆದ್ರೆ ನಿಜಕ್ಕೂ ಇಲ್ಲಿ ತಪ್ಪಾಗಿದೆ, ಬಿಟ್ಟಿದೆ, ಅದೆಲ್ಲವೂ ಕೂಡ ಯಾರಿಗೂ ಗೊತ್ತಿಲ್ಲ. ಆದರೆ ನಮ್ಮ ಹಕ್ಕು, ನಾವು ಕೇಳೋದಿದೆ, ಕೇಳಬಹುದು. ಮುಂದಿನ ದಿನಮಾನಗಳಲ್ಲಿ ಫಾರಂ 17A ಅಪ್ಲೈ ಮಾಡದೆ ಹೋದ್ರೆ ಮಾಹಿತಿ ಹಕ್ಕಿನ ಅಡಿಯಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿಗೋ ಹೋಗಿ ನಿಲ್ಲಬಹುದು. ಒಂದು ಚೀನಾ, ಒಂದು ರಷ್ಯಾ ಬದಲಾಗಬಹುದು. ಆದರೆ ಈ ಕ್ಷಣಕ್ಕೆ ಎಚ್ಚೆತ್ತುಕೊಳ್ಳದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಬಹುದೊಡ್ಡ ಸಮಸ್ಯೆ ಆಗಬಹುದು. ಈಗ ಕೇವಲ ಬೆರಳಿಗೆ ಮಾತ್ರ ಬಸಿ ಬಳಿತಿರಬಹುದು, ಅವತ್ತು ಹಣೆ ಮುಖಕ್ಕೆಲ್ಲ ಮಸಿ ಬಳ್ಕೋಬಹುದು ಭಾರತದ ಪ್ರಜೆ. ಜಾಗೃತಗೊಳ್ಳಬೇಕು. ಈಗಲೂ ಕೂಡ ಸಂವಿಧಾನ, ಬಾಬಾ ಸಾಹೇಬರು ಕೊಟ್ಟಂತಹ ಹಕ್ಕುಗಳ ಅಡಿಯಲ್ಲಿ, ನಿಯಮಗಳ ಅಡಿಯಲ್ಲಿ ಫಾರಂ 17A ಅಪ್ಲೈ ಮಾಡೋಕೆ ಶುರು ಮಾಡಿದ್ರೆ ನೋಡಿ, ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಅಂದ್ರೂ ಒಂದು 2 ರಿಂದ 3 ಲಕ್ಷ ಜನ ಇರ್ತಾರೆ. ಇದರಲ್ಲಿ 50,000 ಜನ ಓದ್ಕೊಂಡಿರೋರು, ಬುದ್ಧಿವಂತರು, ಜೆನ್ಜಿ ಈ ಮಾಹಿತಿ ಹಕ್ಕಿನ ಅಡಿಯಲ್ಲಿ 6/1A ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ 2005 ಅಡಿಯಲ್ಲಿ ಅಪ್ಲೈ ಮಾಡಿದ್ರೆ 50,000 RTI ಅರ್ಜಿಗಳು ಬಂದ್ರೆ ಚುನಾವಣಾ ಆಯೋಗ ಒಂದು ವೇಳೆ ಮೈಮರೆತು ಕೂತಿದ್ರೆ ಜಾಗೃತಗೊಳ್ಳುತ್ತೆ. ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರ ಇದೆ. ಸುಮಾರು 1.5 ಕೋಟಿ 2 ಕೋಟಿ ಮಾಹಿತಿ ಹಕ್ಕಿನ ಅಡಿಯಲ್ಲಿ 17A ಫಾರ್ಮ್ ಅಪ್ಲೈ ಮಾಡಿದ್ರೆ ಮಾಹಿತಿ ಹಕ್ಕಿನ ಅಡಿಯಲ್ಲಿ ಚುನಾವಣಾ ಆಯೋಗಕ್ಕೂ ಕೂಡ ಎಲ್ಲೂ ಕೆಲಸ ಇರುತ್ತೆ. ಅಂತಹ ವ್ಯವಸ್ಥೆ ಆಗದ ಹೊರತು ಇವತ್ತು ರಾಹುಲ್ ಗಾಂಧಿ ಅವರು ಕಾಮಿಡಿ ತರ ಕಾಣಿಸ್ತಿರಬಹುದು, ಅಥವಾ ಇವರು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಅನ್ನಿಸ್ತಿರಬಹುದು ಕೆಲವರಿಗೆ. ಆದರೆ ಚುನಾವಣಾ ಆಯೋಗ, ಸುಪ್ರೀಂ ಕೋರ್ಟ್ ಆಫ್ ನ್ಯಾಯಮೂರ್ತಿಗಳಿಗೆ ಸಮನಾದಂತಹ ಹುದ್ದೆ, ಅಷ್ಟು ತಾಕತ್ತಿದೆ. ಈ ದೇಶದ ಪ್ರಧಾನಿ, ಈ ದೇಶದ ಮುಖ್ಯಮಂತ್ರಿಗಳು ಎಲ್ಲರನ್ನೂ ಪಕ್ಕಕ್ಕಿಡಿ. ರಾಷ್ಟ್ರಪತಿಯ ನಂತರದ ಹುದ್ದೆಗಳಲ್ಲಿ ಬಂದು ನಿಲ್ಲುವಂಥವ್ರು ಅವರು ಸುಮ್ಮನೆ ಇದ್ದಾರೆ, ಗಂಭೀರ ಆರೋಪ ಮಾಡ್ತಿದ್ರು ರಾಹುಲ್ ಗಾಂಧಿ ಅನ್ನೋದಾದ್ರೆ ಏನರ್ಥ? ನಾವು ಹಾಕಿ ಬರುವಂತಹ ಪವಿತ್ರವಾದ ಮತಕ್ಕೆ, ಈ ದೇಶವನ್ನು ಆಳುವಂತಹ ಶಕ್ತಿಯನ್ನು ಕೊಡುವಂತಹ ಮತಕ್ಕೆ ಬೆರಳ ಮೇಲೆ 15 ದಿನ ಉಳಿಯಬಹುದಾದಂತಹ ಒಂದು ಮಸಿ ದೃಢೀಕರಣ ಪತ್ರ ಅನ್ನೋದಾದ್ರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆನ್ಲೈನ್ನಲ್ಲಿ ನಮಗೊಂದು ಸರ್ಟಿಫಿಕೇಟ್ ಸಿಗೋದಿಲ್ಲ ಅನ್ನೋದಾದ್ರೆ ಏನಾಗ್ತಿದೆ? ಇವತ್ತು ಅವರು ಚುನಾವಣಾ ಆಯೋಗ ಕಡೆ ಕೇಳ್ತಿರೋದೊಂದು ಒಂದು ವರ್ಷದೊಳಗೆ ಯಾಕೆ ನೀವು ಅಪೀಲ್ ಮಾಡಲಿಲ್ಲ ಅಂತ. ಅಪೀಲ್ ಮಾಡಬೇಕು ಅನ್ನೋದಾದ್ರೆ ಮತ್ತೆ ಇವರು ಮಾಹಿತಿ ಹಕ್ಕಿನ ಅಡಿಯಲ್ಲಿ ಸಾವಿರಾರು ಲಕ್ಷಾಂತರ ಪ್ರತಿಗಳನ್ನು ತರಿಸ್ಕೊಂಡು ಅದನ್ನ ಚೆಕ್ ಮಾಡಿ ಅಲ್ಲಿ ತಪ್ಪಾಗಿದೆಯಾ ಇಲ್ವಾ ಅನ್ನೋದನ್ನ ನೋಡಿಕೊಂಡು ಆಮೇಲೆ ಕೂತ್ಕೊಳ್ಳುವಷ್ಟೊತ್ತಿಗೆ ಮಿನಿಮಮ್ 8 ತಿಂಗಳಾಗಿರುತ್ತೆ, ವರ್ಷನೂ ಮುಗಿದೋಗುತ್ತೆ. ಅದರರ್ಥ ತಪ್ಪಾಗಿದ್ರೂ ಕೂಡ ಅದನ್ನ ಕ್ಲಾರಿಟಿ ಸಿಗುವುದರ ಒಳಗಡೆ ಆ ಅವಧಿ, ಈ ಕಾನೂನು 1 ವರ್ಷದೊಳಗೆ ನೀವು ಅಪ್ಲೈ ಮಾಡಬೇಕು, ಅಪೀಲ್ ಸಲ್ಲಿಸಬೇಕು ಅನ್ನುವಂತಹ ಕಾನೂನು ಏನಿದೆ ಅವರ ಪರವಾಗೇ ಇರುತ್ತೆ, ತಪ್ಪು ಮಾಡಿರಬಹುದಾದಂಥವರ ಪರವಾಗಿ. ನಾವು ಹಾಕುವ ಮತದ ಮಸಿ ನಾಳೆ ನಮ್ಮ ಮುಖವನ್ನ ಮತ್ತು ಈ ದೇಶವನ್ನ, ಭಾರತ ಮಾತೆಯನ್ನ ಆವರಿಸಿಕೊಳ್ಳದಿರಬಾರದು ಅಂದ್ರೆ ಜಾಗೃತರಾಗಲೇಬೇಕು. ನಮ್ಮ ಹಕ್ಕನ್ನ, ಸಂವಿಧಾನ ಕೊಟ್ಟಂತಹ ನಮ್ಮ ಹಕ್ಕನ್ನ ನಾವು ಚಲಾಯಿಸಲೇಬೇಕು, ತಗೋಬೇಕು. ಆಗಷ್ಟೇ
ನಾವು ಹಾಕುವ ಮತ ಸರಿಯಾದ ಜಾಗಕ್ಕೆ ಹೋಗಿದೆ, ಸರಿಯಾದವರನ್ನು ಆಯ್ಕೆ ಮಾಡಿದೆ ಅನ್ನುವಂಥದ್ದು ಕ್ಲಾರಿಟಿ ಸಿಗತ್ತೆ. ಈಗೆಲ್ಲ ಆಗ್ತಿರೋದು ಸರಿನೇ ಅನ್ನೋದಾದರೆ ನಾವು ಕೂಡ ಮೈಮರೆತು ಕೂತ್ಕೋಬಹುದು. ನೇಪಾಳದ ರೀತಿಯಲ್ಲೋ ಮತ್ತೊಂದು ರೀತಿಯಲ್ಲೋ ಸಮಸ್ಯೆ ಆಗಬಾರ್ದು ಅನ್ನೋದಾದರೆ ಓದ್ಕೊಂಡವರು, ಬುದ್ಧಿವಂತರು, ಅನಾದಿ ಕಾಲದಿಂದಲೂ ಭಾರತೀಯರು ಬುದ್ಧಿವಂತರು ಅನ್ನುವ ಕಥೆಗಳನ್ನೇ ನಂಬುವ ನಾವುಗಳು ನಮ್ಮ ಮತಗಳನ್ನು ಜಾಗೃತಗೊಳಿಸ್ಕೊಳ್ಳೋಣ. ನೀವು BJPಗಾದರೂ ಹಾಕ್ಕೊಳ್ಳಿ, ರಾಹುಲ್ ಗಾಂಧಿಗೆ ಹಾಕ್ಕೊಳ್ಳಿ, ನರೇಂದ್ರ ಮೋದಿ ಅವ್ರಿಗೆ ಹಾಕ್ಕೊಳ್ಳಿ, ಬುಲ್ಡೋಜರ್ ಬಾಬಾಗಾದರೂ ಹಾಕ್ಕೊಳ್ಳಿ, ಸ್ಟಾಲಿನ್ಗಾದರೂ ಹಾಕ್ಕೊಳ್ಳಿ, ಮಮತಾ ಬ್ಯಾನರ್ಜಿಗಾದರೂ ಹಾಕ್ಕೊಳ್ಳಿ. ಅರೆ ನಿಮ್ಮ ಮತ ಸೆಕ್ಯೂರ್ ಆಗಿ ನಿಮ್ಮ ಹತ್ರ ಇದೆಯಾ ಇಲ್ವಾ? ನೀವು ಹಾಕದವ್ರಿಗೆ ಮತ ಹೋಗಿದೆಯಾ ಇಲ್ವಾ? ಹಾಗಿದ್ರೆ ಕಾಂಗ್ರೆಸ್ ಬರಬಾರ್ದಾಗಿತ್ತು, ಇಲ್ಲಿ ಕರ್ನಾಟಕದಲ್ಲಿ ತೆಲಂಗಾಣದಲ್ಲಿ ಬರಬಾರ್ದಾಗಿತ್ತು. ಇದು ಕೂಡ ಮುಖ್ಯ ಆಗುತ್ತೆ. ಆದರೆ ನಾವು ಹಾಕುವ ಮತಕ್ಕೆ ಕೇವಲ ನಮಗೆ ಸಿಗುವಂಥದ್ದು ಮಸಿಯ ದೃಢೀಕರಣ ಅಂದರೆ ಏನರ್ಥ? ಕಮೆಂಟ್ ಮಾಡಿ.